90ರ ದಶಕದಲ್ಲಿ ಮಕ್ಕಳೆಲ್ಲರೂ ನೋಡಲೇಬೇಕಾದ ಸಿನಿಮಾ ಅಂತ ಯಾರನ್ನಾದರೂ ಕೇಳಿದ್ರೆ ಎಲ್ಲರೂ ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಅದು ಚಿನ್ನಾರಿ ಮುತ್ತ ಅಂತ. ಸೊ ಚಿನ್ನಾರಿ ಮುತ್ತ ಬಿಡುಗಡೆಯಾಗಿ ಈಗ ಆಲ್ರೆಡಿ 31 ವರ್ಷಗಳಾಗಿದೆ. ಆದರೆ ಅದರ ಸಿನಿಮಾ ನಿರ್ದೇಶಕನಾಗಿರ್ಬೋದು, ನಟನಾಗಿರ್ಬೋದು ಯಾರೂ ಕೂಡ ಬದಲಾಗೇ ಇಲ್ಲ, ಹಾಗೇ ಇದ್ದಾರೆ. ಇವತ್ತು ಜೀನಿಯಸ್ ಮುತ್ತ ಬರೋ ಟೈಮು. ನಮ್ಮ ಜೊತೆ ಇದೀಗ ಹಿರಿಯ ನಿರ್ದೇಶಕರಾದ ನಾಗಾಭರಣ ಅವರಿದ್ದಾರೆ. ಆದರೆ ಒಂದು ಡಿಫ್ರೆನ್ಸ್ ಏನಪ್ಪ ಅಂದರೆ, ಒಂದು ಚೇಂಜಸ್ ಏನಪ್ಪ ಅಂತ ಅಂದರೆ, ಈ ಸಿನಿಮಾನ ಡೈರೆಕ್ಷನ್ ಮಾಡಿರುವಂಥದ್ದು ನಾಗಾಭರಣ ಅವರಲ್ಲ, ಅವರ ವೈಫು ನಾಗಿಣಿ ಭರಣ ಅವರು. ಆ ಬಗ್ಗೆ ಮಾತನಾಡ್ಸೋಣ, ಅವ್ರಿಗೆ ಎಷ್ಟು ಹೆಮ್ಮೆ ಇದೆ ಅಂತ. ಸರ್, ನಿಮ್ಮದು ನನಗೆ ಫಸ್ಟ್ ಕ್ವಶನ್ನು, ಈ ಸಿನಿಮಾನ ನಿಮ್ಮ ವೈಫು ನಿರ್ದೇಶನ ಮಾಡ್ತಿದ್ದಾರೆ ಅಂತ ಅಂದಾಗ ನನಗೇನು ಅಷ್ಟೊಂದು ಕ್ಯೂರಿಯಾಸಿಟಿ ಅನ್ನಿಸ್ಲಿಲ್ಲ. ಓಕೆ, ಅವರಿಂದ ಬಂದಿರುತ್ತೆ, ಅದು ಅವ್ರು ಕಲಿಸ್ಕೊಟ್ಟಿರ್ತಾರೆ, ಮಾಡಿರ್ತಾರೆ ಅಂತ ಅಂದ್ಕೊಂಡೆ. ಆದರೆ ಹೆಸರು ನೋಡ್ತಿದ್ದಾಗೆ ನಂಗೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಯಿತು, ಇವ್ರದ್ದೇನು 7 ಜನ್ಮದ ಲವ್ವ ಅಂತ. ಯಾಕಂದರೆ ನಾಗಿಣಿ ಭರಣ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಎಷ್ಟು ಸಿಮಿಲಾರಿಟೀಸು, ಎಷ್ಟು ಕರೆಕ್ಟಾಗಿ ನಿಮ್ಮಿಬ್ರದ್ದು ಒಂದು ರೀತಿಯ 7 ಜನ್ಮದ ಅನುಬಂಧ ಅನ್ನೋ ರೀತಿ ಹೆಸರು ಇದೆಯಲ್ಲ ಸರ್, ಏನು ಸರ್ ಇದು? ಆ್ಯಕ್ಚುಲಿ ಆಕೆನ ಮನೆಯವರು ಎಲ್ಲರೂ ಕರೆಯೋದು ರಾಣಿ ಅಂತ, ಹಾಗಾಗಿ ನಾನು ರಾಣಿ ಅಂತಲೇ ಕರೆಯೋದು. ಮದುವೆ ದಿನ ಇನ್ವಿಟೇಷನ್ ಮಾಡ್ತಾರಲ್ಲ, ಆಗ ನಾಗಿಣಿ ಅಂತ ಬಂತು. ಮನೆಯೇನು ಇದೇನಿದು ಅಂದರೆ, ಇಲ್ಲ ಅವಳು ನಿಜವಾದ ಹೆಸರು ನಾಗಿಣಿನೇ ಅಂತ. ಹೌದಾ, ಆಗ ನಾನು ನಾಗಾಭರಣ, ಅವನು ನಾಗಿಣಿ ಭರಣ. ಸೊ ಯಾವುದು ಪ್ರೀ ನೋಟೆಡ್ ಅಲ್ಲ, ಅಂದರೆ ಪ್ರೀ ಡಿಟರ್ಮಿನ್ಡ್ ಅಷ್ಟೇ, ಕಾಕತಾಳೀಯವಾಗಿ ಅದು ಹಾಗಾಗಿದ್ದು. ಅವಳ ಹೆಸರು ಇವತ್ತಿಗೂ ನಾನು ರಾಣಿಮಾ ಅಂತಲೇ ಕರೆಯೋದು. ಆದರೆ ಉಳಿದವರೆಲ್ಲರೂ ನಾಗಿಣಿ ಅಂತ ಕರೀತಾರೆ ಹೊಸಬರು. ನಮ್ಮ ಬೆನಕ ಇಡೀ ಟ್ರೂಪ್ ಕರೆಯೋದು ಅವಳನ್ನು ರಾಣಿಮಾ ಅಂತಾನೆ. ನಾಗಿಣಿ ಮನೆ ಹೆಸರು, ಹಾಗಾಗಿ ಮನೆಯವರೆಲ್ಲರೂ ಕರೆಯೋದು ಹಾಗೇ. ಸೊ ಒಂದು ಅರ್ಥದಲ್ಲಿ ಅದು ನಮಗೆ ಒಂದು ಬ್ಲೆಸ್ಸಿಂಗು, ನಾಗಾಭರಣನಿಗೆ ನಾಗಿಣಿ ಭರಣ ಸಿಕ್ಕಿದ್ದು. ಸೊ ಹಾಗೆಯೇ ನಾಗಿಣಿ ಭರಣನಿಗೆ ನಾಗಾಭರಣ ಸಿಕ್ಕಿದ್ದು ಒಂದು ಪ್ರೀ ಡಿಟರ್ಮಿನ್ಡ್ ವಿಧಿ. ಇದನ್ನೆಲ್ಲ ನಂಬ್ತೀರಾ ಸರ್ ನೀವು? ಅಂದರೆ ನೋಡಿದಾಗ ಇವರು ಹುಟ್ಟಿರೋದೇ ಅವ್ರಿಗಾಗಿ, ಅವ್ರು ಹುಟ್ಟಿರೋದೇ ಇವ್ರಿಗಾಗಿ ಅಂತ ಯಾವುದು ಕಾರ್ಯ ಮತ್ತು ಕಾರಣ ಇಲ್ಲದೆ ಆಗೋದಿಲ್ಲ. ನಮ್ಮಲ್ಲಿ ಭಾಳಷ್ಟು ಜನ ಅನ್ಕೋತೇವೆ, ನಾನು ಮಾಡಿದ್ದು ನನ್ನಿಂದಲೇ ಆಗಿದ್ದು ಅಂತ. ಇಂಪಾಸಿಬಲ್, ಯಾವುದು ಆಗಲ್ಲ ಆ ಥರ. ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ, ಆ ಕಾರಣದಿಂದಾಗಿ ಈ ಕಾರ್ಯ ಆಗಿರುತ್ತೆ. ನಮ್ಮಲ್ಲಿ ಕರ್ಮ ಸಿದ್ಧಾಂತ ಒಪ್ಪುವ ಪ್ರತಿಯೊಬ್ಬನೂ ಇದನ್ನು ಒಪ್ಕೊಳ್ಳೇಬೇಕಾಗತ್ತೆ. ಭಾರತೀಯ ಮೂಲ ಪರಂಪರೆಯ ಧಾತು ಇರೋದೇ ನಮ್ಮ ಧರ್ಮ ಕರ್ಮ ಸಿದ್ಧಾಂತದಲ್ಲಿ. ನಮ್ಮಲ್ಲಿ ಭಾಳಷ್ಟು ಜನ ಇವತ್ತು ವೆಸ್ಟರ್ನ್ ಸಿವಿಲೈಸೇಷನಿಂದ ಓದಿ ಬಂದವರು ಅಥವಾ ವೆಸ್ಟರ್ನ್ ಸಿವಿಲೈಸೇಷನ್ ಅರ್ಥ ಮಾಡ್ಕೊಂಡವರು ಕೂಡ ನಿಧಾನವಾಗಿ ಅವ್ರಿಗೆ ಅರ್ಥ ಆಗ್ತಾಯಿದೆ, ಹೌದು ಇದು ನಮ್ಮ ಭಾರತೀಯ ಮೂಲ ತತ್ವಗಳಲ್ಲಿ ಬಹಳ ದೊಡ್ಡದಾದಂಥ ಒಂದು ಸತ್ಯ ಅಂತ. ಈಗ ಒಂದು ಸಣ್ಣ ಕಾರಣ ಹೇಳೋಣ. ನೀನು ಯಾಕಮ್ಮ ನಾನು ಇಂಟರ್ವ್ಯೂ ಮಾಡ್ತಾ ಇದೆಯಾ? ಅದಕ್ಕೊಂದು ಕಾರಣ ಇದೆ ಅಲ್ವಾ? ಇಲ್ಲದೆ ನಾವಿಬ್ಬರು ಭೇಟಿ ಆಗ್ತಿದ್ವಾ, ಮಾತಾಡ್ತಿದ್ವಾ? ಇಲ್ವಲ್ಲ. ಈ ಕಾರಣ ಇರೋದ್ರಿಂದ ಈ ಕಾರ್ಯ ಆಗ್ತಾ ಇರೋದು, ಈ ಕಾರ್ಯ ಆಗೋದ್ರಿಂದಲೇ ಜನರಿಗೆ ನಮ್ಮ ಸಂಪರ್ಕ ಆಗ್ತಾ ಇರೋದು. ಸೊ ಇವೆಲ್ಲವೂ ಪೂರ್ವ ನಿಯೋಜಿತವಾಗಿಯೇ ನಡೀತಾ ಹೋಗುತ್ತೆ. ಆದರೆ ನಾವೇನು ಹೇಳ್ತೀವಿ, ಇಲ್ಲ 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 ಇದು ನಾನು ಮಾಡಿದ್ದು, ನಾನು ಹೋಗಿ ಇಂಟರ್ವ್ಯೂ ಮಾಡಿದೆ ಅದರಿಂದ ಹಿಂಗಾಯಿತು ಅಂತ. ಆ ಥರ ಅಲ್ಲ ಅಂತ ನನ್ನ ಇದು. ಆಮೇಲೆ ನಾವು ಭಾಳ ಮುಖ್ಯವಾಗಿ ಶ್ರದ್ಧೆ ಮತ್ತು ಭಕ್ತಿಯ ಇನ್ನೊಂದು ಅಳತೆಗೋಲನ್ನು ಫಿಕ್ಸ್ ಮಾಡ್ತೇವೆ. ಯಾವುದು ಮಾನದಂಡ? ಅದು ಶ್ರದ್ಧೆ. ಮತ್ತು ಯಾರೇ ಹೇಳ್ತಾರೆ, ಅವರೇ ಹೇಳ್ತಾರೆ ಚೆನ್ನಾಗಿ ಓದಬೇಕು, ಶ್ರದ್ಧೆ ಇಟ್ಟು ಓದಬೇಕು, ನೀವು ಅದನ್ನು ಮಾಸ್ಟರ್ ಮಾಡ್ಕೋತೀರಾ ಅಂತ. ಅದನ್ನೇ ನಾವು ಹೇಳುತ್ತೆ, ನಮ್ಮ ಮೂಲ ತತ್ವಗಳು ಅದನ್ನೇ ಹೇಳುತ್ತೆ. ನೀನು ಯಾವುದನ್ನು ಶ್ರದ್ಧೆ ಇಟ್ಟು ಮಾಡ್ತೀಯಾ ಅಥವಾ ಯಾವುದನ್ನು ತಪಸ್ಸಿಟ್ಟು ಮಾಡ್ತೀಯಾ ಅದು ನಿನಗೆ ಸಿದ್ಧಿಸುತ್ತೆ. ಸೊ ಅದರಿಂದ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ನಮ್ಮದು ಅಂತ ಅಂದ ಕೂಡಲೇ ಅದರ ಬಗ್ಗೆ ಇರುವ ಕೀಳರಿಮೆ ಇದೆಯಲ್ಲ, ಅದನ್ನು ತೊಡೆದು ಹಾಕಬೇಕು. ನಮ್ಮದು ಯಾವತ್ತಿದ್ರೂ ಶ್ರೇಷ್ಠ ಅನ್ನುವಂತಹ ಮಾಡಿದ್ರೆ ಆಟೋಮೆಟಿಕಲಿ ನಾವು ಭಾರತೀಯ ಪರಂಪರೆಯಲ್ಲಿ ನಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸ್ಬೋದು. ಸರ್, ಮೇಡಮ್ ಈ ಏಜಲ್ಲಿ ನಿರ್ದೇಶನ ಮಾಡ್ತಿದ್ದಾರೆ ಅಂತ ಅಂದಾಗ ನನಗೆ ನಿಜವಾಗ್ಲೂ ಗ್ರೇಟ್ ಅಂತ ಫೀಲ್ ಆಯಿತು. ಅದಕ್ಕಿಂತ ಹೆಚ್ಚು ಗ್ರೇಟ್ ಅಂತ ಅನಿಸಿದ್ದು ನೀವು. ಯಾಕಂದರೆ ಎಲ್ಲರೂ ಹೇಳ್ತಿರ್ತಾರೆ, ಒಬ್ಬ ಪುರುಷನ ಸಕ್ಸಸ್ ಹಿಂದೆ ಒಬ್ಬ ಹೆಣ್ಣು ಮಗಳಿರ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮ ವೈಫು ಹೇಳ್ತಾಯಿದ್ರು, ನಾನು ಇವ್ರು ಬೆನ್ನೆಲುಬಾಗಿದ್ದೆ ಅಷ್ಟೇ, ಈಗ ನನಗೆ ನಿರ್ದೇಶನ ಮಾಡಬೇಕು ಅಂತ ಅನ್ನಿಸ್ತು ಅಂತ. ಅವ್ರಿಗೆ ಅನ್ನಿಸ್ತು ಅಂತ ಅಂದಾಗ ನಿಮ್ಮ ಒಂದು ಸಪೋರ್ಟು, ಸಹಕಾರ ಇದೆಯಲ್ಲ, ಅದು ನಿಜವಾಗ್ಲೂ ಗ್ರೇಟು. ಸೊ ಈ ಬಗ್ಗೆ, ಜೊತೆಗೆ ನಿಮ್ಮ ಪತ್ನಿ ಬಗ್ಗೆ ನೀವೆಷ್ಟು ಪ್ರೌಡ್ ಫೀಲ್ ಆಗ್ತಾ ಇದ್ದೀರಾ? ನಾನು ಆಕೆನ ಮದುವೆ ಆಗೋಕ್ಕೆ ಮುಂಚಿನಿಂದಲೂ ಪ್ರೌಡ್ ಫೀಲ್ ಮಾಡ್ತೀನಿ. ಯಾಕೆ ಅಂದರೆ ಶಿ ವಾಸ್ ಎ ವೆರಿ ವರ್ಕೋಲಿಕ್ ಹುಡುಗಿ. ನಾನು ಕೂಡ ಬ್ಯಾಕ್ ಸ್ಟೇಜಿಂದ ಬಂದವನು, ಆಕೆ ಕೂಡ ಬ್ಯಾಕ್ ಸ್ಟೇಜಲ್ಲಿ ಕಾಸ್ಟ್ಯೂಮ್ಸನ್ನು ಮಾಡಲಿಕ್ಕೆ ಬಂದದ್ದು. ಹಾಗಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ವಿ ನಾವು. ಕೆಲಸ ಬಹಳ ಮುಖ್ಯ, ಅದನ್ನು ಭಾಳ ಚೆಂದ ಮಾಡಬೇಕು, ಎಲ್ಲರೂ ಅನ್ನಬೇಕು, ಎಲ್ಲರ ಕೈಲೂ ಬೇಷ್ ಅನ್ನಿಸ್ಕೋಬೇಕು ಅನ್ನೋ ಥರದಲ್ಲಿ ಕೆಲಸ ಮಾಡ್ತಾಯಿದ್ವಿ. ಹಾಗಾಗಿ ಇಬ್ಬರು ಒಬ್ಬರನ್ನೊಬ್ಬರನ್ನ ಆಕರ್ಷಿತರಾದ್ವಿ, ಹಾಗೆ ಮದುವೆ ಆದ್ವಿ.
ನನ್ನ ಎಲ್ಲ ಕೆಲಸಗಳಲ್ಲಿ ನಾನು ಆವತ್ತಿನಿಂದ ಪ್ರಾರಂಭ ಮಾಡಿದ 1978-79 ಅಂದಿನಿಂದ ಇಂದಿನವರೆಗೆ ನಾನು ಮಾಡಿರುವ ಎಲ್ಲ ಕೆಲಸಗಳ ಹಿಂದೆ, ಅದು ಸಿನಿಮಾ ಇರಲಿ, ಟೆಲಿವಿಷನ್ ಇರಲಿ, ನಾಟಕ ಇರಲಿ, ಬದುಕಿನ ಯಾವುದೇ ಮೆಟ್ಲುಗಳಿರಲಿ, ಅದರಲ್ಲಿ ಎಲ್ಲದರಲ್ಲೂ ಕೂಡ ಅವಳದು 50%ಗಿಂತ ಎಬೋ ಕಾಂಟ್ರಿಬ್ಯೂಷನ್ ಇದೆ. ನಮ್ಮಲ್ಲಿ ಎಷ್ಟೋ ಜನ ಹೇಳ್ತಾರೆ ಅದನ್ನು 50-50ನಾ ಅಂತ. ನಾನು ಹೇಳೋದು 50%ಗಿಂತ ಎಬೋ ಇದೆ ಅಂತ. ಹಾಗೆಯೇ ನಾವು ಅವಳಿಗೆ ಯಾವುದೋ ಒಂದು ಮಾಡಲಿಕ್ಕೆ ಹೊರಟಾಗ ಅದೇ ರೀತಿ 50%ಗಿಂತ ಎಬೋ ಕಾಂಟ್ರಿಬ್ಯೂಷನ್ ನಾ ಮಾಡಿದ್ದೇನೆ. ಆಕೆ ಕೂಚುಪುಡಿಯ ಮೊದಲ ಅರಂಗೇಟ್ರಮ್ ಮಾಡಿದ ಡಾನ್ಸರ್ ಇಲ್ಲಿ ಬೆಂಗಳೂರಿನಲ್ಲಿ. ಅವಳು ಮದುವೆ ಆದಮೇಲೆ ಕೂಚುಪುಡಿ ಅರಂಗೇಟ್ರಮ್ ಮಾಡಿದ್ದು ಲೆಕ್ಕ ಹಾಕಿ. ಅದರ ಹಿಂದೆ ನಾನಿದ್ದೆ. ಹಾಗೆಯೇ ಪ್ರತಿಯೊಂದರಲ್ಲೂ ಕೂಡ ಆಕೆ ಏನೇ ಮಾಡಬೇಕು. ಇವತ್ತು ಡಾಕ್ಟ್ರೇಟ್ ಬಂದಿದೆ ಆಕೆಗೆ. ಆ ಡಾಕ್ಟ್ರೇಟ್ ತೊಗೊಳ್ಬೇಕಾದ್ರೆ ಸುಮಾರು 3 ವರ್ಷ ಆಕೆ ಪರಿಶ್ರಮ ಪಟ್ಟಿದ್ದಾಳೆ. ಅದರ ಹಿಂದೆ ನಾವಿದ್ದೇವೆ. ಯಾಕೆಂದರೆ ಸಪೋರ್ಟ್ ಮಾಡಲೇಬೇಕು ಅದನ್ನು. ಈ ವಯಸ್ಸಿನಲ್ಲಿ ಅಂದರೆ ಏನು, ನಾನು ವಯಸ್ಸನ್ನು ಯಾವತ್ತೂ ಗಣನೆಗೆ ತೊಗೊಳ್ಳಲ್ಲ. ನನಗೆ ಯಾವತ್ತೂ ಕೂಡ ಮೈಂಡ್ ಈಸ್ ದ ಅಲ್ಟಿಮೇಟ್ ಥಿಂಗ್, ಬಾಡಿ ಅಲ್ಲ. ಸೊ ಮೈಂಡ್ ಡಿಟರ್ಮಿನ್ ಮಾಡುತ್ತೆ. ಅದಕ್ಕೆ ವಯಸ್ಸೇ ಆಗಲ್ಲ, ದೇಹಕ್ಕೆ ವಯಸ್ಸಾಗುತ್ತೆ, ಮೈಂಡ್ ವಯಸ್ಸಾಗೋದಿಲ್ಲ. ಹಾಗಾಗಿ ಅಟ್ ದಿ ಏಜ್ ಆಫ್ 82 ಒಂದು ರೀತಿ ಒಬ್ಬ ನಿರ್ದೇಶಕ ಆಟನ್ಬರೋ ಆಗಲಿ, ಡೇವಿಡ್ ಲೀನ್ ಆಗಲಿ, ಇಂಥವ್ರು ಕೆಲಸ ಮಾಡಿದಾಗ ನೀವೆಲ್ಲರೂ 82ನಲ್ಲಿ ಮಾಡ್ತಿದ್ದಾನೆ ಅಂತ. ಅದು ಆಫ್ಟರ್ ಆಲ್ ಏನೀಗ ಅಯ್ಯರ್ ಮಾಡ್ತಾಯಿದ್ರು, GV ಅಯ್ಯರ್. ಈ ವಾಸ್ 80 ವೆನ್ ಈ ವಾಸ್ ಡೈರೆಕ್ಟಿಂಗ್ ಭಗವದ್ಗೀತೆ. ಸೊ ನಮ್ಮಲ್ಲಿ ಆ ಥರದಲ್ಲಿ ವರ್ಕ್ ಝೀಲ್ ಇಟ್ಕೊಂಡು ಯಾವತ್ತೂ ಸದಾಕಾಲ ಕೆಲಸ ಮಾಡಬೇಕು ಅಂತ ಇರುವಂಥ ಕೆಲಸಗಾರರಿದ್ದಾರಲ್ಲ, ಅವರು ಎಲ್ಲ ಕಾಲದಲ್ಲೂ ಎಲ್ಲ ಕಡೆಯೂ ಇದ್ದಾರೆ, ಎಲ್ಲ ಕಾಲಘಟ್ಟದಲ್ಲೂ ಇದ್ದಾರೆ. ಅದರಲ್ಲಿ ನಮ್ಮವರು ಇದ್ದಾರೆ, ನಮ್ಮಂಥವರು ಇದ್ದಾರೆ. ಅಂದರೆ ನಾನು ಇದ್ದೇನೆ ಅನ್ನೋ ಹಾಗೆ ಹೇಳ್ಕೊತಾ ಇದ್ದೇನೆ. ನನ್ನ ವೈಫ್ ಕೂಡ ಏನು ಏಜ್ ಇಲ್ಲ. ಶಿ ಈಸ್ ವೆರಿ ಯಂಗ್ ಟು ಬಿ ಪ್ರೊಡ್ಯೂಸ್ ಎ ಫಿಲ್ಮ್, ಡೈರೆಕ್ಟ್ ಎ ಫಿಲ್ಮ್. ಆ್ಯಂಡ್ ಐ ಥಿಂಕ್ ಒಂದು ಮೇಜರ್ ಫಿಲ್ಮ್ ಮಾಡಿದ್ರೆ ಸಂತೋಷ ಮುಂದೆ. ಸರ್, ನೀವು ಮೊದಲ ನೋಟದಲ್ಲೇ ಕಳೆದು ಹೋದ್ರಾ ಅಂತ ಅನ್ನಿಸ್ತಿದೆ ನಿಮ್ಮ ಮಾತು ನೋಡ್ತಾ ಇದ್ರೆ. ಮೊದಲ ನೋಟ ಮೊದಲ ಕೃತಿಯಿಂದ ಅಂತ ಕಾಣುತ್ತೆ. ಯಾಕೆಂದರೆ ನಾವಿಬ್ಬರು ಬ್ಯಾಕ್ ಸ್ಟೇಜ್ ಮಾಡ್ತಿದ್ವಿ ಇನ್ನಲ್ಲ. ನಾವೆಲ್ಲೋ ಏಣಿ ಹತ್ತಿ ಹಿಡಿದು ಸುಸ್ತಾಗಿ ಕೂತ್ರೆ ಟಕ್ಕಂತ ಒಂದು ಕೈ ಬರೋದು, ಒಂದು ಕಾಫಿ ಬರೋದು. ಇದೆಲ್ಲಿಂದ ಬಂತು ಅಂದರೆ ಯಾರೋ ಬಂತು ಮುಟ್ಟಿರೋ ನೋಡಿದ್ರೆ ಅವಳು. ಅಂದರೆ ಎಲ್ಲರನ್ನೂ ಸಮನಾಗಿ, ನನಗೊಬ್ಬನಿಗೆ ಅಲ್ಲ ಎಲ್ರಿಗೂ ತಂದು ಕೊಡ್ತಾ ಇದ್ಲ ಆಗ. ಸೊ ಆ ರೀತಿ ನೇರವಾಗಿ ಹೊಟ್ಟೆಗೆ ಸಂಪರ್ಕ, ಅಲ್ಲಿಂದ ಹೃದಯಕ್ಕೆ ಸಂಪರ್ಕ. ಜೀನಿಯಸ್ ಮುತ್ತ, ನೀವು ಚಿನ್ನಾರಿ ಮುತ್ತ, ಅವರು ಜೀನಿಯಸ್ಸು. ಪರ್ಫೆಕ್ಟ್ ಆಗಿದೆ ಅಂತ ಅನ್ಸುತ್ತೆ ಟೈಟಲ್ಲು. ಸೊ ಸಿನಿಮಾ ಹೇಗೆ ಬಂದಿದೆ, ಹೇಗೆ ತೆಗೆದಿದ್ದಾರೆ, ನಿಮ್ಮ ಶೈಲಿ ಏನಾದರೂ ಅವರ ಒಂದು ವರ್ಕಲ್ಲಿ ಕಾಣಿಸುತ್ತಾ, ಹೇಗೆ ಏನು ಅಂತ ಸರ್? ಪ್ರತಿಯೊಬ್ಬ ನಿರ್ದೇಶಕನು ಅವರದೇ ಆದಂಥ ಶೈಲಿಯನ್ನು ಹುಡುಕ್ತಾನೆ ಯಾವಾಗಲೂ. ಅದರಲ್ಲಿ ಕೆಲವು ಉದಾಹರಣೆಗಳು ಬರ್ಬೋದೇನೋ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ. ಆದರೆ ಅವರ ನರೇಟಿವ್ ಪ್ಯಾಟ್ರನ್ ಇದೆಯಲ್ಲ, ಅದು ಅವರದೇ ಆಗುತ್ತೆ ಹೊರತು ಇನ್ನೊಬ್ಬರಿಂದ ನಕಲು ಮಾಡಲಿಕ್ಕಾಗಲ್ಲ. ನಮ್ಮಲ್ಲಿ ಇವತ್ತು ಸೃಜನಾತ್ಮಕ ನಿರ್ದೇಶಕರು ಭಾಳ ಕಮ್ಮಿ. ಎಲ್ಲರೂ ನಕಲಾತ್ಮಕ ನಿರ್ದೇಶಕರು ಜಾಸ್ತಿ. ನಕಲು ಮಾಡ್ತಾ ಹೋಗೋದು, ಆ ಸೀನನ್ನು ಹಂಗೆ ಎತ್ಕೊಳ್ಳೋದು, ಈ ಕ್ಯಾರೆಕ್ಟರ್ ಹಿಂಗೆ ಎತ್ಕೊಳ್ಳೋದು, ಪ್ರತಿಯೊಂದನ್ನು ನಕಲು ಮಾಡ್ತಾ ಹೋಗೋದು. ಓದಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದು ಜಾಸ್ತಿ ಆಗಿದೆ. ಸೊ ಆ ದೃಷ್ಟಿಯಲ್ಲಿ ಹೇಳೋದಾದರೆ ಈ ಜೀನಿಯಸ್ ಮುತ್ತದ ನರೇಟಿವ್ ಫಾರ್ಮ್ ಅದು ನಾಗಿಣಿ ಭರಣ ಅವರ ಕೊಡುಗೆ. ಸೊ ಅವರ ಸೃಜನಾತ್ಮಕವಾದಂಥ ನೆಲೆಗಳನ್ನು ಆಕೆ ಗುರುತಿಸ್ಕೊಳ್ತಾ ಇದ್ದಾಳೆ ಅಂತ ನಂಗೆ ಅನಿಸುತ್ತೆ. ಸರ್, ಈಗ ಚಿನ್ನಾರಿ ಮುತ್ತನಿಗೆ 31 ವರ್ಷಗಳು. ಈ ರೀತಿಯ ಚಿನ್ನಾರಿ ಮುತ್ತನ ನೆನಪಿಸುವಂಥ ಸಿನಿಮಾಗಳು, ಚಿನ್ನಾರಿ ಮುತ್ತನಂತೆ ಒಂದು ಸಂದೇಶವನ್ನು ಸಾರುವಂಥ ಸಿನಿಮಾಗಳು ಜಾಸ್ತಿ ಬೇಕಾಗಿದೆ ಅಂತ ಅನಿಸುತ್ತೆ ಇಂದಿನ ಮಕ್ಕಳಿಗೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನಮ್ಮಲ್ಲಿ ಬಹಳಷ್ಟು ಜನ ಮಕ್ಕಳು ಸಿನಿಮಾ ಮಾಡೋದೇ ಇಲ್ಲ. ಅದು ಮೇನ್ ಸ್ಟ್ರೀಮ್ ಸಿನಿಮಾ ಅಲ್ಲ ಅಂತ ಅಂದ ಕೂಡಲೇ ಅವ್ರು ಏನೋ ಒಂದು ದೊಡ್ಡದಾಗಿ ಏನೋ ಮಾಡಲಿಕ್ಕೆ ಹೋಗ್ತಾರೆ. ನಾವು ಮೇನ್ ಸ್ಟ್ರೀಮ್ ಸಿನಿಮಾ ಮಾಡ್ತಾಯಿದ್ದೀವಿ. ಆಮೇಲೆ ಇತ್ತೀಚೆಗಂತೂ ಏನೋ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀವಿ ಅಂತ. ನಮ್ಮ ಸಿನಿಮಾಗಳೆಲ್ಲ ಪ್ಯಾನ್ ಇಂಡಿಯಾನೇ. ಬಿ ಲೋಕಲ್ ಟು ಬಿಕಮ್ ಗ್ಲೋಬಲ್ ಅನ್ನೋದು, ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಇವತ್ತು ಜನ್ಮದ ಜೋಡಿ ಅಂತ ಒಂದು ಸಿನಿಮಾನ ಚಿಕಾಗೋ ಯೂನಿವರ್ಸಿಟಿಯವರು ಆಂಥ್ರೋಪಾಲಜಿಕಲ್ ರೆಫರೆನ್ಸ್ ಫಾರ್ ಆ್ಯನ್ ಇಂಡಿಯನ್ ವಿಲೇಜ್ ಅಂತ ಟೆಕ್ಸ್ಟ್ ಆಗಿಟ್ಟಿದ್ದಾರೆ. ಹಾಗಾದರೆ ಅದೇನು ಪ್ಯಾನ್ ಇಂಡಿಯಾನಾ? ಇಂಟರ್ನ್ಯಾಷನಲ್ ಆಗೋಯ್ತಲ್ಲ. ಸೊ ನಮ್ಮಲ್ಲಿ ಈ ತಪ್ಪು ಈ ವರ್ಡ್ಗಳ ಮೇಲೆ ಪ್ಲೇ ಮಾಡ್ತೀವಿ. ಯಾವುದೋ ಒಂದು ವರ್ಡ್ ಸಿಗುತ್ತೆ, ಯಾರೋ ಒಬ್ಬರು ಹೇಳ್ತಾರೆ ನಿನ್ನ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಬೇಕಪ್ಪ ಅಂತ. ಏನದು ಅಂತ ಅವನಿಗೆ ಗೊತ್ತಿರಲ್ಲ. ಆದರೆ ಆ್ಯಕ್ಟ್ರ್ ಹೇಳ್ತಾ ಇರ್ತಾರೆ ಐ ಚೇಂಜ್ ಮೈ ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಮಾಡಿಬಿಟ್ಟೆ ನಾನು ಇದರಲ್ಲಿ ಅಂತ. ಏನಪ್ಪ ಮಾಡಿದ್ರೆ ಅದೇ ಮಾಡಿರ್ತಾನೆ, ಏನೂ ಚೇಂಜ್ ಇರಲ್ಲ. ವರ್ಡ್ಗಳ ಮೇಲೆ ಪ್ಲೇ ಮಾಡ್ತಾರೆ. ಕೆಲವು ಈ ಗೂಗಲಮ್ಮ ಕೆಲವು ವರ್ಡ್ಗಳನ್ನ ಕೊಟ್ಬಿಡ್ತಾಳೆ. ಸೊ ಅದನ್ನು ಇಟ್ಕೊಂಡು ಆ್ಯಸ್ ಇಫ್ ದೇ ನೋ ಎವ್ರಿಥಿಂಗ್. ನಾವು ಯಾರೂ ಸರ್ವಜ್ಞರಲ್ಲ. ನಾನು ಇವತ್ತಿಗೂ ಕಲಿತಾ ಇರೋನೆ. ನಾನು ಇವತ್ತಿಗೂ ಸಿನಿಮಾದ ವಿದ್ಯಾರ್ಥಿ.
ಅದರಿಂದಾಗಿ ನನಗೆ ಪ್ರತಿದಿನವೂ ಕೂಡ ಒಂದು ಹೊಸ ಅನುಭವ, ಹೊಸ ಕಲಿಕೆ ದಾರಿ ಮಾಡಿಕೊಡ್ತಾ ಇರುತ್ತೆ. ಸೊ ಅಂತಹ ಒಂದು ದೊಡ್ಡ ವಿಶ್ವವಿದ್ಯಾಲಯ ಇದು ಸಿನಿಮಾ. ಅದರಲ್ಲಿ ಎಲ್ಲೋ ಒಬ್ಬ ಸ್ಟೂಡೆಂಟ್ ನಾನು, ಅದು ಏನು ಎಲ್ಲೋ 1000th ರೇಂಜಲ್ಲಿರುವಂಥ ಒಬ್ಬ ಸ್ಟೂಡೆಂಟ್. ಇಫ್ ಐ ಹ್ಯಾವ್ ಅಚೀವ್ಡ್ ಎನಿಥಿಂಗ್ ಇಟ್ ಈಸ್ ಬಿಕಾಸ್ ಮೈ ಫ್ರೆಂಡ್ಸ್ ಅರೌಂಡ್ ಮೀ, ಮೈ ವರ್ಕರ್ಸ್ ಅರೌಂಡ್ ಮೀ, ಮೈ ಟೀಮ್ ಅರೌಂಡ್ ಮೀ. ಸರ್, ಜೀನಿಯಸ್ ಮುತ್ತ, ಸೊ ಟೈಟಲ್ಗೆ ತಕ್ಕಂತೆ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ವೈಫು ನಿಮಗೆ ಜೀನಿಯಸ್ ಯಾಕೆ ಅಂತ? ಬಹುಮುಖಿ ವ್ಯಕ್ತಿತ್ವವನ್ನು, ಬಹುಮುಖಿ ಕಲಿಕೆಯನ್ನು, ಬಹುಮುಖಿಯಾಗಿ ಯೋಚಿಸಬಲ್ಲಂತಹ ಯೋಚನೆಗಳನ್ನು ತುಂಬಬಲ್ಲಂತಹ ಶಕ್ತಿ ಇದ್ದವರಿಗೆ ಮಾತ್ರ ಈ ಜೀನಿಯಸ್ನೆಸ್ ಬರೋದು. ಏಕಮುಖಿಯಾಗಿ ಯೋಚನೆ ಮಾಡ್ದ ಅಂತ ಇಟ್ಕೊಳ್ಳಿ, ಅದೇನಾಗುತ್ತೆ, ಒಂದೇ ಡೈರೆಕ್ಷನ್ ಹೇಳ್ಕೊಳ್ತಾ ಇರುತ್ತೆ. ಇಡೀ ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಅನ್ನಿಸ್ಬೋದು ಅದರಲ್ಲಿ ಹಲವು 10 ಆಯಾಮಗಳಿವೆ. ಅದಕ್ಕೆ ಅದು ಜೀನಿಯಸ್ ಆಗುತ್ತೆ. ಫೈನಲಿ ಸಿನಿಮಾ ಬಗ್ಗೆ ಏನು ಹೇಳ್ತೀರಿ ಸರ್? ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ನಾವು ನಮ್ಮ ಮಾರ್ಕ್ಸ್ಗಳನ್ನ ಕೊಟ್ಕೊಳ್ತೀವಿ, ಆದರೆ ಬೇರೆಯವರು ಎಷ್ಟು ಕೊಡ್ತಾರೋ ಅದಕ್ಕಿಂತ 1 ಮಾರ್ಕ್ಸ್ ಹೆಚ್ಚಾಗಿ ನಾನು ಕೊಡ್ತೀನಿ. ಥ್ಯಾಂಕ್ ಯು. ಓಕೆ, ಇದಿಷ್ಟು ನಿರ್ದೇಶಕ ನಾಗಾಭರಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳ ರಾಜಗೋಪಾಲ್, ಟಿವಿ9 ಬೆಂಗಳೂರು.